ಪೆಟ್ರೋಲ್ ಡೀಸೆಲ್ ಖರೀದಿಗೆ ಮುಗಿಬಿದ್ದ ಜನರ ವಿಡಿಯೋ ವೈರಲ್. ಕೇಂದ್ರ ಸರ್ಕಾರ ಈ ಬಗ್ಗೆ ಹೇಳಿದ್ದೇನೆ. ಅಮೆರಿಕ, ಇಸ್ರೇಲ್ ಹಾಗೂ ಇರಾನ್ ದೇಶಗಳ ನಡುವೆ ನಡೀತಾ ಇರುವಂತಹ ಯುದ್ಧವು ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪ ಪಡೆದುಕೊಂಡಿದ್ದು, ಇರಾನ್ನಲ್ಲಿ ಮಾರಣ ಹೋಮವೇ ನಡೆದಿದೆ. ಇರಾನ್ನಲ್ಲಿ ಮಾತ್ರವಲ್ಲದೆ ಇಸ್ರೇಲ್ ಹಾಗೂ ಗಲ್ಫ್ ರಾಷ್ಟ್ರಗಳಲ್ಲೂ ಕೂಡ ಸೈನಿಕರು, ಜನರು ಸಾವನ್ನಪ್ತಾ ಇದ್ದಾರೆ. ಯುದ್ಧದ ತೀವ್ರತೆ ದಿನದಿಂದ ದಿನಕ್ಕೆ ಹೆಚ್ಚಳಾಗ್ತಾ ಇದ್ದು, ಈ ನಡುವೆ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಸಂಗ್ರಹ ಮತ್ತು ಮಿತಿಯ ಬಗ್ಗೆ ಆತಂಕ ಹೆಚ್ಚಾಗ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಎದುರಾಗ್ತಾ ಇರುವಂತಹ ಯುದ್ಧದಿಂದಾಗಿ ಭಾರತಕ್ಕೆ ಕಚ್ಚಾ ತೈಲಗಳ ಸರಬರಾಜು ಆಗುವಂತದ್ದು ನಿಂತಿದ್ದು, ಇದರಿಂದ ಭಾರತದಲ್ಲಿ ಮುಂದಿನ ದಿನದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಖಾಲಿ ಆಗುವಂತಹ ಆತಂಕ ಶುರುವಾಗಿದೆ. ಈಗ ಭಾರತದ ಬಳಿಯಲ್ಲಿ ಎಷ್ಟು ದಿನಗಳಿಗೆ ಆಗುವಂತಹ ಕಚ್ಚಾ ತೈಲವಿದೆ? ಭಾರತದ ವಿವಿಧ ಪ್ರದೇಶದಲ್ಲಿ ಜನ ಪೆಟ್ರೋಲ್ ಬಂಕ್ಗಳ ಮುಂದೆ ನಿಲ್ತಾ ಇರೋದಕ್ಕೆ ಏನು ಕಾರಣ ಅನ್ನುವಂತ ವಿವರವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಸನ್ನಿಹಿತವಾದಂತೆ ಭಾರತದಲ್ಲೂ ಕೂಡ ಕಚ್ಚಾ ತೈಲ, ಪೆಟ್ರೋಲ್, ಡೀಸೆಲ್ ಖಾಲಿ ಆಗುವಂತಹ ಆತಂಕ ಶುರುವಾಗಿದೆ. ಆದರೆ ಈ ಬಗ್ಗೆ ಕೇಂದ್ರ ಸರ್ಕಾರ ಸ್ಪಷ್ಟ ಮಾಹಿತಿ ಹಂಚಿಕೊಂಡಿದ್ದು, ಅಲ್ಲದೆ ತುರ್ತು ಸಂದರ್ಭ ಎದುರಾದರೆ ಭಾರತಕ್ಕೆ ಕಚ್ಚಾ ತೈಲವನ್ನ ಸರಬರಾಜು ಮಾಡೋದಕ್ಕೆ ನಾವು ಸಿದ್ಧರಾಗಿದ್ದೇವೆ ಅಂತ ಹೇಳಿ ರಷ್ಯಾ ಈಗಾಗಲೇ ಹೇಳಿದೆ. ಈ ನಡುವೆ ಭಾರತದ ವಿವಿಧ ನಗರದಲ್ಲಿ ಜನ ಪೆಟ್ರೋಲ್ ಬಂಕ್ಗಳ ಮುಂದೆ ನಿಲ್ಲುವಂತಹ ಸಂಖ್ಯೆ ಹೆಚ್ಚಾಗಿದೆ. ಇಂಧನ ಕೊರತೆಯ ಸಾಧ್ಯತೆ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ವದಂತಿಗಳು ಹೆಚ್ಚಾಗಿದ್ದು, ಹೈದರಾಬಾದ್ನಾದ್ಯಂತ ಪೆಟ್ರೋಲ್ ಪಂಪ್ಗಳಲ್ಲಿ ಗ್ರಾಹಕರ ಸಂಖ್ಯೆ ಭಾರಿ ಹೆಚ್ಚಳ ಆಗ್ತಾ ಇದೆ. ಮಧ್ಯಪ್ರಾಚ್ಯ ಉದ್ವಿಗ್ನತೆಯಿಂದಾಗಿ ಪೆಟ್ರೋಲ್ ಸರಬರಾಜು ಕಡಿಮೆ ಆಗ್ತಾ ಇದೆ. ಮುಂದಿನ ದಿನದಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಕೂಡ ಹೆಚ್ಚಳ ಆಗುತ್ತೆ ಅನ್ನುವಂತಹ ಸಂದೇಶವನ್ನ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ತಾ ಇದ್ದು, ಜನರ ಆತಂಕಕ್ಕೆ ಕಾರಣ ಆಗಿದೆ. ಜನರು ಭೀತಿಯಿಂದ ಪೆಟ್ರೋಲ್ ಮತ್ತು ಡೀಸೆಲ್ ಖರೀದಿಯನ್ನ ಮಾಡ್ತಿದ್ದಾರೆ. ಕಚ್ಚಾ ತೈಲ ಕೊರತೆಯ ಬಗ್ಗೆ ಹಾಗೆ ಪೆಟ್ರೋಲ್ ಬಂಕ್ಗಳು ಮುಚ್ಚಬಹುದು ಅನ್ನೋ ವದಂತಿಗಳಿಂದಾಗಿ ಭಾರತದ ಹಲವು ನಗರದಲ್ಲಿ ಪೆಟ್ರೋಲ್ ಬಂಕ್ಗಳ ಮುಂದೆಯಲ್ಲಿ ಜನರ ದಟ್ಟಣೆ ಹೆಚ್ಚಾಗಿದೆ. ದೀರ್ಘಾವಧಿಯಲ್ಲಿ ಸಾಲು ಸಾಲಾಗಿ ನಿಂತು ಪೆಟ್ರೋಲ್ ಡೀಸೆಲ್ ಅನ್ನ ಹಾಕಿಸ್ಕೊಳ್ತಾ ಇದ್ದಾರೆ. ಇನ್ನು ಹೈದರಾಬಾದ್ನಲ್ಲಿ ಜನ ಪೆಟ್ರೋಲ್ ಡೀಸೆಲ್ಗೆ ಮುಗಿ ಬೀಳ್ತಾ ಇದ್ದಾರೆ. ಕಚ್ಚಾ ತೈಲ ಖಾಲಿ ಆಗುತ್ತೆ ಅನ್ನುವಂತಹ ವದಂತಿಯನ್ನ ನಂಬಿ ಪೆಟ್ರೋಲ್ ಪಂಪ್ಗಳಿಗೆ ಬರ್ತಾ ಇದ್ದಾರೆ. ಹೈದರಾಬಾದ್ ನಗರದಲ್ಲಿ ಈ ಒಂದು ಭೀತಿ ಬಹಳ ಹೆಚ್ಚಳ ಆಗಿದ್ದು, ಪೆಟ್ರೋಲ್ ಪಂಪ್ಗಳಲ್ಲಿ ಜನ ದಟ್ಟಣೆಯಾಗಿ ಹೆಚ್ಚಾಗಿ ಸಮಸ್ಯೆ ಆಗ್ತಾ ಇರುವಂತಹ ವಿಡಿಯೋಗಳು ಏನಿದೆ ಅದೆಲ್ಲವೂ ಕೂಡ ಇದೀಗ ವೈರಲ್ ಆಗ್ತಾ ಇರುವಂತದ್ದು. ವಾಹನ ಚಾಲಕರ ಬೃಹತ್ ಸರತಿ ಸಾಲುಗಳು ನಿಂತಿದೆ. ಇನ್ನು ಕೆಲವರು ಬಾಟಲ್ಗಳಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ಗಳನ್ನ ತುಂಬಿಸಿಕೊಳ್ಳೋದಕ್ಕೆ ಸರ್ಕಸ್ ಕೂಡ ಮಾಡ್ತಿದ್ದಾರೆ. ಇರಾನ್ ಮತ್ತು ಅಮೆರಿಕ ಜೊತೆಗೆ ಇಸ್ರೇಲ್ ದಾಳಿಗಳು ಜೊತೆಗೆ ಟೆಹರಾನ್ನ ಪ್ರತೀಕಾರದ ಮುಷ್ಕರದ ನಂತರ ಅಂತಾರಾಷ್ಟ್ರೀಯ ತೈಲ ಬೆಲೆ ಸುಮಾರು 9% ಏರಿಕೆ ಆಗುತ್ತೆ. ಆದರೆ ಭಾರತದಲ್ಲಿ ಚಿಲ್ಲರೆ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆಗಳು ಶೀಘ್ರದಲ್ಲೇ ಹೆಚ್ಚಾಗುವಂತಹ ಸಾಧ್ಯತೆ ಇಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರ ಹೇಳಿದೆ. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.